ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ವೇದಿಕ್ ನ್ಯೂಮರಾಲಜಿ ಬಗ್ಗೆ ನೋಡ್ತಾ ಹೋಗೋಣ. ಹೋದ ಸಂಚಿಕೆಯಲ್ಲಿ ನಂಬರ್ 7 ನಂಬರ್ 7ವರೆಗೂ ನೋಡಿದ್ವಿ. ಅಂದರೆ ಯಾರ್ಯಾರೆಲ್ಲ ನಂಬರ್ 7 ಮತ್ತು 16 ಅಥವಾ 27ಅಲ್ಲಿ ಅಂದರೆ 25ಅಲ್ಲಿ ಹುಟ್ಟಿರ್ತಾರೆ ಅವರೆಲ್ಲ ಈ 7 ಸೀರೀಸ್ಗೆ ಬರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ 8 ಸೀರೀಸ್ನ ನೋಡ್ತಾ ಹೋಗೋಣ. ಯಾರೆಲ್ಲ 8th ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೆ ಅಥವಾ 17ಅಲ್ಲಿ ಹುಟ್ಟಿರ್ತಾರೆ ಇಂಥವರು ಅವರ ಆಟ್ರಿಬ್ಯೂಟ್ ಹೇಗಿರುತ್ತೆ, ಅವ್ರ ಪರ್ಸ್ನಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಂಬರ್ 8 ಅಂತ ಹೇಳಿದಾಗ್ಲೇ ನಾವು ನಂಬರ್ 8 ನೋಡ್ಬೋದು. ಅದು ಇನ್ಫಿನಿಟ್ ಸಿಂಬಲಲ್ಲಿ ಇರುತ್ತೆ. ಅಂದರೆ ಹೇಳೋದೇ ಬೇಕಾಗಿಲ್ಲ, ಇವ್ರಿಗೆ ತುಂಬ ಇನ್ಫಿನಿಟ್ ಆಗಿ ಎನರ್ಜಿ ಇರುತ್ತೆ. ಇದನ್ನು ಮಿಲೇನಿಯರ್ ನಂಬರ್ ಅಂತಲೇ ನಾವು ಹೇಳ್ತೀವಿ. ಯಾಕಂತಂದರೆ ಇವ್ರಿಗೆ ದುಡ್ಡಿಗೆ ಯಾವುದೇ ಥರ ಕೊರತೆ ಇರೋದಿಲ್ಲ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 8 ಅಂದರೆ ಕಾರ್ಮಿಕ್ ನಂಬರ್ ಅಂತ ಹೇಳ್ತೀವಿ. ಕರ್ಮ ಅಂತಂದರೆ ಶನಿ ನಂಬರ್ ಬಂದು ನಂಬರ್ 8. ಸೊ ಈಗ ಯಾರ್ಯಾರೆಲ್ಲ ನಂಬರ್ 8 ಸೀರೀಸಲ್ಲಿ ಬರ್ತಾರಲ್ಲ ಅವರೆಲ್ಲ ನೋಡಿ ಆದಷ್ಟು ಅವರು ಧಾರ್ಮಿಕವಾಗಿರ್ತಾರೆ ಮತ್ತು ತುಂಬ ಕರ್ಮಕ್ಕೆ ಬೆಲೆ ಕೊಡ್ತಾ ಇರ್ತಾರೆ. ಮತ್ತು ಅವ್ರು ಸ್ವಲ್ಪ ನೋಡೋದಕ್ಕೆ ರಫ್ ಅರೋಗೆನ್ಸಿ ಹಾಕ್ಕೊಂಡ್ರು ತುಂಬ ಡಿಸಿಪ್ಲಿನ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಅವರು ಯಾರ ಕೈ ಕೆಳಗಡೆನೂ ಬಗ್ಗಕ್ಕಿದ್ದಕ್ಕೆ ಇಷ್ಟಪಡಲ್ಲ. ಮತ್ತು ಅವರು ಸ್ವಂತವಾಗಿ ಯಾವಾಗಲೂ ನಾನು ಗ್ರೋತ್ ಆಗಬೇಕು ಮತ್ತು ನಾನು ಹೆಚ್ಚೆಚ್ಚು ನಾನು ದುಡಿಬೇಕು ಅಥವಾ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಬೇಕು, ಯಾವಾಗಲೂ ಅವ್ರು ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರೆ. ಮತ್ತು ಅವ್ರಿಗೇನಾದರೂ ಸ್ವಲ್ಪ ಅಂದರೆ 8 ಅಂತ ಹೇಳಿದ್ರೆ ಸ್ಟ್ರಗಲ್ ನಂಬರ್ ಅದು. ಅಂದರೆ ಇವರು ಯಾವಾಗಲೂ ಏನಾದರೂ ಒಂದು ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಇಲ್ಲ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಮಾಡ್ತಾರೆ, ಇಲ್ಲ ಹೆಲ್ತ್ ಇಶ್ಯೂಲಿ ಸ್ಟ್ರಗಲ್ ಮಾಡ್ತಿರ್ತಾರೆ, ಇಲ್ಲ ದುಡ್ಡಿನ ವಿಷಯದಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ. ಬಟ್ ಎಲ್ಲ ಸ್ಟ್ರಗಲ್ ಆದಮೇಲೆ ಇವರಿಗೆ ಒಂದು ಪರೀಕ್ಷೆ ಅಂತಾನೆ ಹೇಳಬೇಕು ಲೈಫಲ್ಲಿ. ಈ ಎಲ್ಲ ಪರೀಕ್ಷೆಗಳು ದಾಟ್ಕೊಂಡು ಬಂದಮೇಲೆ ಇವ್ರನ್ನ ಯಾರು ಇನ್ಫಿನಿಟಿ ಅಂತ ಹೇಳ್ಬೋದು. ಅಂದರೆ ಯಾರು ಇವ್ರನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಅನ್ಸ್ಟಾಪೇಬಲ್ ನಂಬರ್ ಅಂತ ಕೂಡ ಇದನ್ನು ಹೇಳ್ಬೋದು. ನಂಬರ್ 8 ಸೀರೀಸಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿ. ಅವ್ರಿಗೆ ಎಷ್ಟೇ ಕಷ್ಟಗಳು ಬರಲಿ ಅವ್ರು ಯಾವುದಕ್ಕೂ ಎಮೋಷ್ನಲ್ ಆಗಲ್ಲ ಅಥವಾ ಧೃತಿಗಿಡೋದಿಲ್ಲ. ಅವ್ರು ಅದೇ ಧೈರ್ಯದಿಂದ ಅವ್ರ ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ಬಂದು ಒಂದು ಕುಕೂನ್ ಅಂತ ಹೇಳ್ತೀವಲ್ಲ, ಒಂದು ಕಪ್ಪೆ ಚಿಪ್ಪಲ್ಲಿ ಹೋಗ್ಬಿಡ್ತಾರೆ. ಯಾವುದೇ ಕಷ್ಟಗಳು ಬಂದ್ರೂ ಆ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಅವರೇ ಅದನ್ನು ಗೆದ್ಕೊಂಡು ಆ ಒಂದು ಜಯಶಾಲಿಯಾಗಿ ಅದರಿಂದ ಆಚೆ ಬರ್ತಾರೆ. ಆವಾಗಲೇ ಅವರು ಜನಗಳ ಜೊತೆ ಬೆರೀತಾರೆ. ಏನಾದರೂ ಸ್ವಲ್ಪ ಕಷ್ಟ ಬಂದರೆ ಸ್ವಲ್ಪ ಅವರೇ ಐಸೋಲೇಟ್ ಆಗಿಬಿಡ್ತಾರೆ. ಹಾಗೆ ಈ ನಂಬರ್ 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಅವ್ರು ನೋಡಿ, ಅವರು ಏನು ಅಂತಂದರೆ ಯಾವಾಗಲೂ ಒಳ್ಳೆ ಕರ್ಮಗಳನ್ನ ಮಾಡಬೇಕು, ನಾನೇನೋ ದಾನ ಮಾಡಬೇಕು, ಧರ್ಮ ಮಾಡಬೇಕು, ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಅಥವಾ ಲೇಬರ್ ಕ್ಲಾಸಲ್ಲಿರೋರಿಗೆ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಲೇ ಯಾವಾಗಲೂ ಇರ್ತಾರೆ. ಮತ್ತು ಇವರು ಆನ್ ದಿ ಫೇಸ್ ಮಾತಾಡುವಂಥವ್ರು. ಮತ್ತು ಯಾರಾದರೂ ಇವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಥವಾ ಯಾರೋ ಒಂದು ಮಾತು ಅಂದರೆ ಸುಲಭವಾಗಿ ಇವರು ಬಿಟ್ಕೊಡೋರಲ್ಲ, ಹಾಗೆ ಇವರು ಮರೆಯೋರು ಅಲ್ಲ. ಗ್ರಡ್ಜಸ್ನ ತುಂಬ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನು ಯಾವತ್ತಾದರೂ ಒಂದಲ್ಲ ಒಂದು ದಿನ ಅವರು ಅದು ಬಂದು ಎದುರಿಗೆ ಅದನ್ನು ನಮಗೆ ವಾಪಸ್ ಕೊಟ್ಬಿಟ್ಟು ಹೋಗ್ತಾರೆ. ಅಂದರೆ ನೀನು ಅವತ್ತು ನನಗೆ ಈ ಥರ ಅಂದಿದ್ದೆ, ಇವತ್ತು ನೋಡು ನಾನು ಇವತ್ತು ಈ ಸ್ಥಿತಿಲಿದ್ದೀನಿ, ಈ ಥರ ನಾನು ಸಾಧಿಸಿದ್ದೀನಿ ಅಂತ. ಮತ್ತು ಇವ್ರು ಯಾವಾಗಲೂ ಅಚೀವ್ಮೆಂಟ್ ಕಡೆನೇ ಯೋಚನೆ ಮಾಡ್ತಿರ್ತಾರೆ. ದಿನ ಬೆಳಗಾದರೆ ನಾನು ಯಾವ ಥರ ಗ್ರೋತ್ ಆಗ್ಬೋದು, ಅಥವಾ ನಾನು ಇನ್ನೂ ಎಷ್ಟು ನಾನು ದುಡ್ಡು ಸಂಪಾದನೆ ಮಾಡ್ಬೋದು, ಹೇಗೆಲ್ಲ ನನ್ನ ಜೀವನದಲ್ಲಿ ನಾನು ಮುಂದೆ ಬರ್ಬೋದು. ಯಾವಾಗಲೂ ಮನಿ ಮೈಂಡೆಡ್ ಪೀಪಲ್ ಅಂತಲೇ ಹೇಳ್ಬೋದು. ಮತ್ತು ಮೆಟೀರಿಯಲಿಸ್ಟಿಕ್ ಕೂಡ ತುಂಬ. ಅಂದರೆ ನನಗೆ ಒಂದು ಲಕ್ಸುರಿ ಥಿಂಗ್ಸ್ ಬೇಕು, ಬಿಕಾಸ್ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದೆಲ್ಲ ನಾನು ಡಿಸರ್ವ್, ಸೊ ನನಗಿದೆಲ್ಲ ನಾನು ಕಷ್ಟಪಡಬೇಕಾಗಿಲ್ಲ, ನಾನು ಕಷ್ಟಪಡ್ತಾ ಇದ್ದೀನಿ, ಬಟ್ ಇದನ್ನೆಲ್ಲ ನನಗೆ ಬೇಕು ಅನ್ನೋವಂಥ ಮನಸ್ಥಿತಿ ಉಳ್ಳವರು. ಸೊ ಅದಕ್ಕೋಸ್ಕರ ಇವರು ಅದನ್ನೇ ಕಷ್ಟಪಡ್ತಾರೆ, ಸ್ಟ್ರಗಲ್ ಮಾಡ್ತಾರೆ, ಅದಕ್ಕೋಸ್ಕರ ದುಡಿತಾರೆ. ಮತ್ತು ಅಷ್ಟೇ ಒಂದು ಮೆಟೀರಿಯಲಿಸ್ಟಿಕ್ ಆಗಿ ಲಕ್ಸುರಿ ಥಿಂಗ್ಸ್ನ ಇವರು ಅನುಭವಿಸೋದಕ್ಕೆ ಇಷ್ಟಪಡ್ತಾರೆ. ಇವರಿಗೆ ದುಡ್ಡು ಅನ್ನೋದು ಹೋಗುತ್ತೆ, ಬಟ್ ಅದೇ ಥರನೇ ಹಿಂದಿರುಗಿ ಕೂಡ ಆ ದುಡ್ಡು ಎಷ್ಟು ಇವರು ಎಫರ್ಟ್ ಹಾಕಿ ದುಡ್ಡನ್ನ ಕಳ್ಕೊಂಡಿರ್ತಾರೋ ವಿತ್ ಎಫರ್ಟ್ಲೆಸ್ ದುಡ್ಡು ಹಾಗೆ ಇವ್ರಿಗೆ ಮಲ್ಟಿಪಲ್ ಆಗಿ ಬರುತ್ತೆ. ಅಂದರೆ ಯಾವುದೇ ಥರ ಇವ್ರದ್ದು ಒಂದು ವೇಳೆ ದುಡ್ಡು ಒಳ್ಳೆ ರೀತಿಲಿ ಅಥವಾ ಯಾರೋ ಮೋಸ ಮಾಡಿಬಿಟ್ರು ಅಥವಾ ಎಲ್ಲೋ ಒಂದು ಹಣ ಕಳ್ಕೊಂಡ್ರು, ಬಟ್ ತುಂಬ ಯೋಚನೆ ಮಾಡೋಬೇಕಾಗಿಲ್ಲ. ನಂಬರ್ 8 ಸೀರೀಸಲ್ಲಿ ಯಾರಿಗಿರ್ತಾರೆ ಅವ್ರು ಎಷ್ಟೇ ದುಡ್ಡು ಕಳ್ಕೊಂಡ್ರು ಅವ್ರು ಮತ್ತೆ ದುಡ್ಡನ್ನ ಅವ್ರು ಅದಕ್ಕಿಂತ ಡಬಲ್ ಟ್ರಿಪಲ್ ಸಂಪಾದನೆ ಮಾಡುವಂಥ ಶಕ್ತಿ ಅವ್ರಿಗೆ ಹುಟ್ಟುತ್ತಾನೆ ಅವ್ರಿಗೆ ಬಂದಿರುತ್ತೆ. ಮತ್ತು ಇವರು ಡೌನ್ಫಾಲಿಗೆ ಹೆದರೋದಿಲ್ಲ. ಇವ್ರಿಗೆ ಎಷ್ಟೇ ಇವ್ರ ಲೈಫಲ್ಲಿ ಡೌನ್ಫಾಲ್ ಆಗ್ಬೋದು, ಬೀಳ್ಬೋದು, ಎದ್ದೇಳ್ಬೋದು, ಬಟ್ ಅದೇ ರೀತಿ ರೈಸ್ ಆಗ್ತಾರೆ. ಅಂದರೆ ಎಷ್ಟೇ ಕಷ್ಟ ಬರಲಿ ಅಥವಾ ಏನೇ ಒಂದು ಸಮಸ್ಯೆಗಳು ಬರಲಿ ಅದನ್ನು ಎದುರಿಸಿ ಮತ್ತೆ ಮುಂದಕ್ಕೆ ನಿಲ್ಕೋತಾರೆ. ಅಥವಾ ಅವ್ರ ಪೂರ್ತಿ ಅವ್ರ ಜೀವನದಲ್ಲಿ ಏನೇ ಬೇಕಾದ್ರೂ ಕಳ್ಕೊಂಬಿಟ್ಟು ಝೀರೋಗೆ ಬಂದ್ರೂ ಮತ್ತೆ ಟಾಪಲ್ಲಿ ಬರೋಂತಹ ನಂಬರ್ ಸೀರೀಸೇ ಈ ನಂಬರ್ 8. ಇವರು ಸ್ವಲ್ಪ ನೋಡೋದಕ್ಕೆ ಅರೋಗೆನ್ಸಿಯಾಗಿ ಕಾಣಿಸ್ತಾರೆ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ನಮಗೆಲ್ಲ ಗೊತ್ತು ಶನಿದೇವ ಹೇಗೆ ಅಂತ. ಹಿ ಈಸ್ ವೆರಿ ಡಿಸಿಪ್ಲಿನ್ ಮತ್ತು ಸ್ಟ್ರೈಟ್ ಫಾರ್ವರ್ಡ್.
ಹಾಗೆ ಇವರು ಕೂಡ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಲೈಫಲ್ಲಿ ತುಂಬ ಡಿಸಿಪ್ಲಿನ್ ಬಯಸ್ತಾರೆ, ಮತ್ತು ತುಂಬ ಇವ್ರ ತಲೆಯಲ್ಲಿ ಏನೋ ಒಂದು ಥಿಂಕ್ ಮಾಡ್ತಾನೇ ಇರ್ತಾರೆ. ಅವ್ರ ಗ್ರೋತ್ ಬಗ್ಗೆ ಇರ್ಬೋದು, ಅಥವಾ ಇವ್ರಿಗೆ ಯಾರು ಏನಾರು ಅಂದರೆ ಅಥವಾ ಏನೋ ಮೋಸ ಮಾಡಿದ್ರೆ, ಬಟ್ ಏನಾದರೂ ಒಂದು ಲೈಫಲ್ಲಿ ಮಾಡಬೇಕು, ಇವ್ರು ಸುಮ್ಮನೆ ಕೂತ್ಕೊಳ್ಳೋವಂತಹ ಸೀರಿಯಸ್ ಅವರಲ್ಲ. ಇವ್ರ ಲೈಫಲ್ಲಿ ಏನೋ ಒಂದು ಮಾಡ್ತಾ ಇರಬೇಕು, ಪ್ರೋಗ್ರೆಸ್ ಇರಬೇಕು ಅಂತ ಬಯಸೋರು. ಆದ್ದರಿಂದ ಇವ್ರ ತಲೆಯಲ್ಲಿ ಏನಾದರೂ ಒಂದು ಓಡ್ತಾನೆ ಇರುತ್ತೆ. ಆ ತಲೆಯಲ್ಲಿ ಓವರ್ ಥಿಂಕ್ ಮಾಡಿ ಅಥವಾ ಓವರ್ ಎಫರ್ಟ್ ಕೊಟ್ಟು ಸ್ವಲ್ಪ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತಾರೆ. ನಂಬರ್ 8 ಯಾರಾದರೂ ನೋಡಿ, ತುಂಬ ಅಗಿಗೇಟೆಡ್ ಬಿಹೇವಿಯರ್ ಇರ್ತಾರೆ, ತುಂಬ ಫ್ರಸ್ಟ್ರೇಷನ್ ಇರುತ್ತೆ ಅವ್ರಿಗೆ. ಬಟ್ ಆ ಫ್ರಸ್ಟ್ರೇಷನ್ ಏನು ಮಾಡ್ತಾರೆ, ಯಾವಾಗಲೂ ನೀವೇನೋ ಒಂದು ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಹೋದಾಗ ತುಂಬ ಅಗ್ರಿಗೇಟ್ ಆಗಿಬಿಡ್ತಾರೆ, ಅಥವಾ ತುಂಬ ಫ್ರಸ್ಟ್ರೇಟ್ಗೊಳಗಾಗಿ ಏನೋ ಒಂದು ಮಾತಾಡ್ಬಿಡ್ತಾರೆ. ಸಿಟ್ಟಲ್ಲಿ ತುಂಬ ಬೇಗ ಅವರಿಗೆ ಒಂದು ಶಾರ್ಟ್ ಟೆಂಪರ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಶಾರ್ಟ್ ಟೆಂಪರ್ ಬರ್ತಾರೆ, ಸಾಮಾನ್ಯವಾಗಿ ನಂಬರ್ 2 ಅಥವಾ 8 ಸೀರೀಸಲ್ಲಿ ನೀವು ನೋಡಿ, ಅವರಿಗೆ ತುಂಬ ಶಾರ್ಟ್ ಟೆಂಪರ್ ಇರುತ್ತೆ. ಬಟ್ ಆ ನಿಮಿಷಕ್ಕೆ ಅವರು ತುಂಬ ಕಟುವಾಗಿ ಮಾತಾಡ್ತಾರೆ, ಆದರೆ ಅವ್ರ ಮನಸ್ಸಲ್ಲಿ ಯಾವುದೇ ಥರ ಕೆಟ್ಟದೊಂದು ಉದ್ದೇಶ ಇಟ್ಕೊಳ್ಳೋದಿಲ್ಲ. ಅವ್ರು ಯಾವಾಗಲೂ ಅಷ್ಟೇ ತನ್ನ ಜೊತೆ ಅಥವಾ ಬೇರೆಯವ್ರ ಜೊತೆ ಅವರು ಮೋಟಿವೇಶನ್ ಮಾಡ್ತಿರ್ತಾರೆ, ಮತ್ತು ಮೋಟಿವೇಶನ್ ಮಾಡೋ ಪೀಪಲ್ಗಳು ಇವ್ರಿಗೆ ತುಂಬ ಇಷ್ಟ. ಇವ್ರು ಏನು ಅಂತಂದರೆ, ಯಾರೋ ಜೊತೆ ಫ್ರೆಂಡ್ಶಿಪ್ ಮಾಡೋದು ಅಥವಾ ಯಾರ ಜೊತೆನೂ ಹೋಗ್ಬಿಡಲ್ಲ. ತುಂಬ ಯೋಚನೆ ಮಾಡಿ ಇವ್ರಿಗಿಂತ ಯಾರು ಹೈ ಲೆವೆಲಲ್ಲಿ ಇರ್ತಾರೆ ಅಥವಾ ಅವರಿಂದ ಇವ್ರಿಗೆ ಏನಾದರೂ ಒಂದು ಗ್ರೋತ್ಗೆ ಹೆಲ್ಪ್ ಆಗತ್ತೆ ಅಂದರೆ ಮಾತ್ರ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ, ಇಲ್ಲ ಅಂದರೆ ಬೆಳೆಸಲ್ಲ. ಇವರು ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಮಾಡ್ತಾರೆ. ಹಾಗೆ ಮೋಟಿವೇಟ್ ಮಾಡೋ ಜನಗಳು ಕೂಡ ಇವ್ರಿಗೆ ತುಂಬ ಇಷ್ಟ. ಇವ್ರ ಸುತ್ತಮುತ್ತ ನೋಡಿ, ಯಾರಾದರೂ ಮೋಟಿವೇಶನ್ ಸ್ಪೀಕರ್ಸ್ ಲೈಕ್ ನಂಬರ್ 3 ಇರ್ಬೋದು ಅಥವಾ ನಂಬರ್ 1 ಇರ್ಬೋದು, ಈ ಥರ ಇರೋಂಥ ಜನಗಳೇ ಇವ್ರು ಜಾಸ್ತಿ ಫ್ರೆಂಡ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ದೇ ಆಲ್ ಮೋಟಿವೇಶನ್ ನಂಬರ್ಸ್. ಸೊ ಮೋಟಿವೇಶನ್ ಮತ್ತು ನಂಬರ್ 9 ಕೂಡ, ಇವರೆಲ್ಲ ಇವ್ರ ಜೊತೆ ಬೇಗ ಒಂದು ಫ್ರೆಂಡ್ಶಿಪ್ಗೊಳಗಾಗ್ತಾರೆ, ಮತ್ತು ಇವ್ರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಂಬರ್ 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ, ಅವರು ಲೈಫಲ್ಲಿ ಸ್ವಲ್ಪ ಯಾವುದೇ ಒಂದು ಆಗಲಿ ಸಡನ್ ಡೆವಲಪ್ಮೆಂಟ್ ಅಥವಾ ಸಡನ್ ದುಡ್ಡು ಬರೋದಿಲ್ಲ. ಸ್ವಲ್ಪ ಇವರು ಸ್ಟ್ರಗಲ್ ಮಾಡಬೇಕಾಗತ್ತೆ. ನಂಬರ್ 8 ಇಸ್ ಎ ಸ್ಟ್ರಗಲ್ ನಂಬರ್. ಬಟ್ ಅಚೀವ್ಮೆಂಟ್ ಆಗಲಿ, ಒಂದು ಔಟ್ಕಮ್ ಸೋರ್ಸ್ ಆಗಲಿ ಇವರಿಗೆ ತುಂಬ ಚೆನ್ನಾಗಿ ಇರುತ್ತೆ. ಯಾಕಂದರೆ ಇವರು ಸ್ಟ್ರಗಲ್ ಮಾಡಿ ಬಂದಿರ್ತಾರೆ, ಅದ್ರದ್ದು ಯಾವುದೇ ಒಂದು ಆಗಲಿ ಅದ್ರ ಬೆಲೆ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ದುಡ್ಡಿನ ಬೆಲೆ ಆಗಿರ್ಬೋದು, ರಿಲೇಷನ್ಶಿಪ್ ಇರ್ಬೋದು. ನಂಬರ್ 8 ಸೀರೀಸಲ್ಲಿ ಯಾರು ಹುಟ್ಟಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸು ಇರುತ್ತೆ, ಲೈಕ್ ಕೋರ್ಟು ಕಚೇರಿ ಅಂತ ಅಲಿಬೋದು, ಅಥವಾ ಡೈವರ್ಸ್ ಕೇಸ್ಗಳು ಜಾಸ್ತಿ ಇರುತ್ತೆ. ಯಾಕಂತಂದರೆ ಇವ್ರಿಗೆ ಸ್ವಲ್ಪ ಈಗೋಯಿಸ್ಟಿಕ್, ಅಂದರೆ ನಂದೇ ಸರಿ ಅನ್ನೋದು ತುಂಬ ಇರುತ್ತೆ, ಮತ್ತು ಸುಲಭವಾಗಿ ಇವ್ರ ತಪ್ಪನ್ನು ಅಥವಾ ಇವರ ಒಂದು ಇದನ್ನು ಡಿಫೆಂಡ್ನ ಇವ್ರು ಒಪ್ಕೊಳ್ಳೋದಿಲ್ಲ. ಅಂಥ ಟೈಮಲ್ಲಿ ಇವ್ರಿಗೆ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ಪ್ರಾಬ್ಲಮ್ ಬರುತ್ತೆ. ಬಟ್ ರಿಲೇಷನ್ಶಿಪ್ ಅಂತ ಬಂದಾಗ ಇವ್ರು ತುಂಬ ಲಾಯಲ್ ಆಗಿರ್ತಾರೆ, ಯಾರಿಗೂ ಮೋಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ತುಂಬ ಪ್ರೀತಿ ಪಾತ್ರರು ಕೂಡ ಹೌದು. ಮತ್ತು ಫ್ಯಾಮಿಲಿ ಓರಿಯೆಂಟೆಡ್. ನಮಗೆಲ್ಲ ಗೊತ್ತಿರೋ ಹಾಗೆ ಶನಿದೇವರು ಬಂದು ತಾಯಿಯ ಒಂದು ಏನಂತ ಹೇಳಬೇಕಂದ್ರೆ, ತಾಯಿಗೆ ತುಂಬ ಗೌರವ ಕೊಡುವಂಥನು. ಹಾಗೆ ನಂಬರ್ 8 ಸೀರೀಸಲ್ಲಿ ಯಾರ್ಯಾರು ಬರ್ತಾರಲ್ಲ, ಅವರು ತಾಯಿಗೆ ತುಂಬ ಹತ್ತಿರವಾಗಿರ್ತಾರೆ, ಮತ್ತು ತಾಯಿ ಅಂದರೆ ತುಂಬ ಗೌರವ ಮತ್ತು ತುಂಬ ಪ್ರೀತಿಯಿಂದ ಇರ್ತಾರೆ. ಮತ್ತು ನಂಬರ್ 8 ಹುಟ್ಟಿರೋರು ಕೂಡ ತುಂಬ ಫ್ಯಾಮಿಲಿ ಓರಿಯೆಂಟೆಡ್. ಫ್ಯಾಮಿಲಿಗೆ ಇವರು ತುಂಬ ಒತ್ತು ಕೊಡ್ತಾರೆ, ಮತ್ತು ಯಾವಾಗಲೂ ಫ್ಯಾಮಿಲಿನ ಆಚೆ ಕರ್ಕೊಂಡು ಹೋಗೋದು ಅಥವಾ ಫ್ಯಾಮಿಲಿಗೆ ಏನೋ ಒಂದು ಮಾಡ್ತಾ ಇರೋದು, ತನಗೇನಾದರೂ ಒಂದು ಸ್ವಲ್ಪ ದುಡ್ಡು ಕಾಸು ಹಣ ಸಂಪಾದನೆ ಏನಾದ್ರು ಬಂದರೆ ಅದು ನನ್ನ ಫ್ಯಾಮಿಲಿಯವರು ಅನುಭವಿಸ್ಬೇಕು ಅಂತ ಬಯಸೋವಂಥ ಜನ ಇವರು. ಹಾಗೆ ನಂಬರ್ 8 ಯಾರ್ಯಾರು ಹುಟ್ಟಿರ್ತಾರಲ್ಲ, ಇವರು ಪಾಪ ಎಲ್ಲ ಎಮೋಷನ್ಸ್ ಬೇರೆಯವ್ರಿಗೆ ಕೊಡ್ತಾರೆ, ಆದರೆ ಆ ರೆಸಿಪ್ರೊಕೇಷನ್ ಇವ್ರಿಗಿರೋದಿಲ್ಲ, ಮತ್ತು ಅಪ್ರಿಸಿಯೇಷನ್ ಇರೋದಿಲ್ಲ ಫ್ಯಾಮಿಲಿ ಮೆಂಬರ್ಸಲ್ಲಿ. ಫ್ಯಾಮಿಲಿ ಮೆಂಬರ್ಸ್ ಇವರಿಂದ ಎಲ್ಲ ಥರ ಒಂದು ಸೌಲಭ್ಯ ತೊಗೊಳ್ತಾರೆ, ಪ್ರೀತಿ ತೊಗೊಳ್ತಾರೆ ಅಥವಾ ಎಮೋಷನ್ ತೊಗೊಳ್ತಾರೆ. ಬಟ್ ಇವ್ರಿಗೆ ಯಾವಾಗ ಎಮೋಷನ್ ಬೇಕಾಗುತ್ತೆ, ಅಪ್ರಿಸಿಯೇಷನ್ ಬೇಕಾಗತ್ತೆ, ಆ ಪ್ರೀತಿ ಬೇಕಾಗತ್ತೆ, ಅದು ಟೈಮ್ಗೆ ಇವ್ರಿಗೆ ಸಿಗ್ತಾ ಹೋಗೋದಿಲ್ಲ. ಇವರು ಅದರಿಂದ ಸ್ವಲ್ಪ ಡಿಸಪಾಯಿಂಟ್ಗೊಳಗಾಗ್ತಾರೆ. ಬಟ್ ಅದೇ ಥರ ಇವರು ಮತ್ತೆ ಎದ್ದು ಬರ್ತಾರೆ. ನಂಬರ್ 8 ಹುಟ್ಟಿರೋರು ನಾವು ನೋಡ್ಬೋದು, ಇವರೆಲ್ಲ ಬ್ಯಾಂಕಿಂಗ್ ಇದರಲ್ಲಿ ಇರ್ತಾರೆ, ಅಥವಾ ಫಿನಾನ್ಷಿಯಲ್ ಎಂಪ್ಲಾಯೀಸ್ ಆಗ್ಬೋದು, ಅಥವಾ ಇವರು CEO ಆಗಿ ಕೆಲಸ ಮಾಡ್ಬೋದು, ಲಾಯರ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಸ್ಪಿರಿಚುಯಾಲಿಟಿಗೆ ಬರ್ತೀನಿ ಅಂದರೆ ಒಂದು ಹೀಲಿಂಗ್ ಕೆಲಸ ಮಾಡ್ಬೋದು. ಯಾಕಂದರೆ ಇವರಲ್ಲಿ ಹೀಲಿಂಗ್ ಎನರ್ಜಿ ತುಂಬ ಇರುತ್ತೆ. ಯಾಕಂದರೆ ಇವರು ಆಲ್ವೇಸ್ ಮೋಟಿವೇಶನ್ ಮಾಡ್ತಿರ್ತಾರೆ. ಯಾರೇ ಇವ್ರ ಹತ್ರ ನಾನು ಡಿಪ್ರೆಷನಲ್ಲಿದ್ದೀನಿ ಅಥವಾ ಆ್ಯಂಗ್ಸೈಟಿಗೆ ಒಳಗಾಗ್ತಿದ್ದೀನಿ, ಐ ಹ್ಯಾವ್ ಸೂಸೈಡಲ್ ಥಾಟ್ಸ್ ಅನ್ನೋರು ನಂಬರ್ 8 ಅವರು ಮೋಟಿವೇಶನ್ ತೊಗೊಂಡ್ರೆ ತುಂಬ ಬೇಗ ಇದರಿಂದ ಆಚೆ ಬರ್ತಾರೆ. ಮತ್ತು ನಂಬರ್ 8 ಇರೋರು ಯಾವುದೇ ಥರ ಒಂದು ಬ್ಯಾಂಕಿಂಗ್ ಅಥವಾ ಫೈನಾನ್ಷಿಯಲ್ ಕೆಲಸಗಳನ್ನ ಇವರು ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಇವರು ಲಾಯರ್ ಕೂಡ ಮಾಡ್ಬೋದು, ಅಥವಾ ಯಾವುದೇ ಒಂದು ಲಕ್ಸುರಿ ಐಟಮ್ಸ್ ಸೇಲ್ ಮಾಡೋದಾಗಲಿ, ಈ ಥರ ಬಿಸ್ನೆಸ್ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ನಂಬರ್ 8 ಅನ್ನೋದು ಆ್ಯಕ್ಚುಲಿ ಬಿಸ್ನೆಸ್ ನಂಬರ್ ಅಂತಲೇ ಹೇಳ್ಬೋದು. ಇವರು ಯಾವುದೇ ಬಿಸ್ನೆಸ್ ಮಾಡಲಿ, ಮತ್ತು ರಿಯಲ್ ಎಸ್ಟೇಟ್ ಮಾಡಲಿ, ಇವ್ರಿಗೆಲ್ಲ ತುಂಬ ಚೆನ್ನಾಗಿ ಹೊಲಿತೆ. ಪ್ರಾಪರ್ಟಿ ರಿಲೇಟೆಡ್ ಬಿಸ್ನೆಸ್ ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ.